ಗ್ರಾಹಕರಿಗೆ ಬೆಲೆ ಏರಿಕೆಯ ಬಿಗ್ ಶಾಕ್ ತಟ್ತಾ ಇದೆ. ವಾಣಿಜ್ಯ ಸಿಲಿಂಡರ್ ದರ ಏರಿಕೆಯ ಎಫೆಕ್ಟ್ ಇದು. ಹೋಟೆಲ್ನ ಮಾಲೀಕರು ಮತ್ತೆ ಸಂಕಷ್ಟದಲ್ಲಿದ್ದಾರೆ. ಗಲ್ಫ್ ದೇಶಗಳಲ್ಲಿ ಯುದ್ಧದ ಪರಿಣಾಮ ನಾವು ನೋಡಿದ್ವಿ, ಸಂಕಷ್ಟ ಎದುರಾಗಿತ್ತು. ಎಲ್ಲವೂ ನಿಧಾನವಾಗಿ ಸುಧಾರಿಸ್ತಾ ಇದೆ, ಮೊದಲಿನ ಸ್ಥಿತಿಗೆ ತಲುಪ್ತಾ ಇದೆ ಅನ್ನೋ ಹೊತ್ತಲ್ಲಿ ಮತ್ತೆ ಈಗ ಕಮರ್ಷಿಯಲ್ ಸಿಲಿಂಡರ್ ಗ್ಯಾಸ್ ಅಭಾವ ತಲೆದೋರಿದೆ. ಹಾಗಾಗಿ ದರ ಏರಿಕೆಯ ಎಫೆಕ್ಟ್ ತಟ್ತಾ ಇದೆ. ಹೋಟೆಲ್ ಊಟ ತಿಂಡಿ ಬೆಲೆ ಏರಿಕೆ ಮಾಡಿದ್ದಾರೆ ಆಲ್ರೆಡಿ. ಇನ್ನು ಆಟೋ LPG ದರವು ದುಬಾರಿ ಆಗಿದೆ. ಹಾಗಾಗಿ ಪ್ರಯಾಣಿಕರ ಮೇಲೆ ಇದರ ಎಫೆಕ್ಟ್ ಅಂತೂ ಖಂಡಿತವಿರುತ್ತೆ. ಪ್ರಯಾಣ ದರ, ಆಟೋ ಪ್ರಯಾಣ ದರ ಏರಿಕೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಗ್ಯಾಸ್ ದರ ದುಬಾರಿ ಆಗಿರೋದ್ರಿಂದ ಜನರಿಗೆ ಇದರ ನೇರ ಬರೆ ಬೀಳೋದಂತೂ ಗ್ಯಾರಂಟಿ. ಒಂದ್ ಕಡೆ ಹೋಟೆಲ್ಗೆ ಹೋದ್ರೆ ಟೀ ಕಾಫಿ ಅಡಿಕ್ಷನ್ ತುಂಬಾ ಜನಕ್ಕಿರುತ್ತೆ. ಇನ್ನು ಹೋಟೆಲ್ ಊಟ ತಿಂಡಿ ಮೇಲೆ ತುಂಬಾ ಜನ ಡಿಪೆಂಡ್ ಆಗಿರ್ತಾರೆ. ಅಂಥವರಿಗೆ ಈಗ ಹೋಟೆಲ್ನಲ್ಲಿ ಬೆಲೆ ಏರಿಕೆ ಆಗಿರೋದು ಒಂದು ಶಾಕ್ ಆದ್ರೆ, ಇನ್ನು ಆಟೋ ಮೇಲೆ ಯಾರೆಲ್ಲ ಡಿಪೆಂಡ್ ಆಗಿರ್ತಾರೆ ಓಡಾಟ ನಡೆಸಕ್ಕೆ, ಅಂತಹ ಪ್ರಯಾಣಿಕರಿಗೂ ಕೂಡ ಈಗ ಬೆಲೆ ಏರಿಕೆಯ ಬಿಸಿ ತಟ್ತಾ ಇದೆ. ವಾಣಿಜ್ಯ ಸಿಲಿಂಡರ್ 14 kgಗೆ ಏಕಾಏಕಿ 991 ರೂಪಾಯಿ ಏರಿಕೆ ಮಾಡಿಬಿಟ್ಟಿದ್ದಾರೆ. ಅದರ ಪರಿಣಾಮ ಹೋಟೆಲ್ ಮಾಲೀಕರಿಗೆ ತಟ್ತಾ ಇರೋದ್ರಿಂದ ಈಗ ಗ್ರಾಹಕರು ಅನಿವಾರ್ಯವಾಗಿ ಜಾಸ್ತಿ ಹಣವನ್ನ ಪೇ ಮಾಡಬೇಕಾಗುತ್ತೆ. ಇವತ್ತಿನಿಂದಲೇ ಟೀ ಕಾಫಿ ತಿಂಡಿ ಊಟದ ದರ ಹೋಟೆಲ್ಗಳಲ್ಲಿ ಜಾಸ್ತಿ ಆಗಿದೆ. ಇನ್ನೊಂದು ಕಡೆ ಆಟೋ LPG ದರ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ 95 ರೂಪಾಯಿ ಅಂತ ಹೇಳಿ. ಇನ್ನೊಂದು ಕಡೆ ಬೇಕಾಬಿಟ್ಟಿ ಮನ ಬಂದಂತೆ ಸುಲಿಗೆ ಮಾಡ್ತಾ ಇದ್ದಾರೆ ಆಟೋ ಚಾಲಕರಿಂದ. ಅನಿವಾರ್ಯ, ಜೀವನದ ಬಂಡಿ ಸಾಗಬೇಕು ಅಂತಂದ್ರೆ LPGಯನ್ನು ಹಾಕಿಸ್ಕೊಳ್ಬೇಕು. ಹಾಗಾಗಿ ಆಟೋ ಚಾಲಕರು ಎಷ್ಟು ರೂಪಾಯಿ ಆದರೂ ಪರವಾಗಿಲ್ಲ, ನಾವು ಜೀವನ ನಡೆಸಬೇಕು ಅಂತಂದ್ರೆ ಬಾಡಿಗೆ ಹೊಡಿಬೇಕು ಅಂತ ಹೇಳಿ ಅವರು ತುಂಬಿಸ್ಕೊಳ್ತಾ ಇದ್ದಾರೆ LPGಯನ್ನ. ಮತ್ತೆ ಆಟೋ ದರ ಏರಿಕೆ ಪ್ರಯಾಣಿಕರಿಗೆ ಅದರ ಎಫೆಕ್ಟ್ ತಟ್ಟುವಂತ ಸಾಧ್ಯತೆಗಳು ಎಲ್ಲ ದಟ್ಟವಾಗಿ ಕಾಣಿಸ್ತಾ ಇದೆ. ಹೋಟೆಲ್ಗಳಲ್ಲಿ ಆಲ್ರೆಡಿ ಅಲ್ಲಿ ಬರುವಂತ ಗ್ರಾಹಕರಿಗೆ ಬೆಲೆ ಏರಿಕೆ ಬಿಸಿ ತಟ್ತಾ ಇದೆ. ಇನ್ನೊಂದು ಕಡೆ ಆಟೋದಲ್ಲಿ ಪ್ರಯಾಣ ಮಾಡೋರ್ಗೂ ಕೂಡ ದರ ಏರಿಕೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಹೆಂಗಿದೆ, ಹೋಟೆಲ್ಗಳಲ್ಲಿ ಮತ್ತೆ ಆಟೋ ಚಾಲಕರ ಪರಿಸ್ಥಿತಿ, ಇದಕ್ಕೆ ಗ್ರಾಹಕರು ಪ್ರಯಾಣಿಕರು ಏನು ಹೇಳ್ತಾ ಇದ್ದಾರೆ, ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಬೆಂಗಳೂರಿನ ಬೇರೆ ಬೇರೆ ಜಾಗದಿಂದ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಹಾಗೇನೆ ಆಶಿಕ್. ಇನ್ನು ಮೈಸೂರಿನಿಂದ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. 3 ಜನರಿಂದ ಇನ್ಫಾರ್ಮೇಶನ್ ಪಡ್ಕೊಳ್ತಾ ಹೋಗ್ತೀನಿ, ಪ್ಲೀಸ್ ಬಿ ಆನ್ಲೈನ್. ಅದಕ್ಕೂ ಮುಂಚೆ ಒಂದಿಷ್ಟು ಬ್ರೇಕಿಂಗ್ ನ್ಯೂಸ್ ಇದೆ, ಅದ್ರ ಕಡೆ ಗಮನ ಹರಿಸೋಣ. ಇನ್ನು ವಾಣಿಜ್ಯ ಸಿಲಿಂಡರ್ ಬೆಲೆ ಮತ್ತೊಮ್ಮೆ ಏರಿಕೆ ಆಗಿದೆ. ಕಮರ್ಷಿಯಲ್ ಗ್ಯಾಸ್ ದರ ಏಕಾಏಕಿ ಒಂದೇ ಸಲಕ್ಕೆ 991 ರೂಪಾಯಿ ಏರಿಕೆ ಮಾಡಿಬಿಟ್ಟಿದ್ದಾರೆ. ಹೋಟೆಲ್ನ ಮಾಲೀಕರು ಇದರಿಂದ ಕಂಗಾಲಾಗಿ ಹೋಗಿದ್ದಾರೆ. ಆಲ್ರೆಡಿ ತುಂಬಾ ಹೋಟೆಲ್ಗಳು ಮುಚ್ಚಿಬಿಟ್ಟಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆದಾಗಿನಿಂದ ನೋಡ್ತಾ ಇದ್ದೀವಿ, ಕೆಲವರು ಆತ್ಮಹತ್ಯೆ ಶರಣಾಗಿದ್ದಾರೆ. ಇನ್ ಕೆಲವರು ನಮ್ಮ ಹತ್ರ ಹೋಟೆಲ್ ನಡೆಸಕ್ಕಾಗಲ್ಲ ಅಂತ ಹೇಳಿ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಹೋಟೆಲ್ಗಳನ್ನು ಮುಚ್ಚಿದ್ದಾರೆ. ಹಾಗೋ ಹೀಗೋ ಸುಧಾರಿಸ್ಕೊಂಡು ಹೋಗ್ತಾ ಇದೆ, ಎಲ್ಲ ಸರಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಹೋಟೆಲ್ ನಡೆಸ್ತಾ ಇದ್ದವರಿಗೆ ಏಕಾಏಕಿ ಇಷ್ಟೊಂದು ಬೆಲೆ ಏರಿಕೆ ಇದೆಯಲ್ಲ, ಅದು ಇವಾಗ ಕಂಗಾಲಾಗುವಂತ ಪರಿಸ್ಥಿತಿಯನ್ನ ತಂದಿಟ್ಟಿದೆ. ಅನಿವಾರ್ಯವಾಗಿ ಹೋಟೆಲ್ಗಳಲ್ಲಿ ಈಗ ಕಾಫಿ ಟೀ ತಿಂಡಿ ಊಟದ ದರವನ್ನ ಏರಿಕೆ ಮಾಡಿದ್ದಾರೆ. ಗ್ರಾಹಕರಿಗೆ ಬೆಲೆ ಏರಿಕೆಯ ಬರೆ ತಟ್ತಾ ಇದೆ. ಹೋಟೆಲ್ಗಳಲ್ಲಿ ಇವತ್ತಿನಿಂದಲೇ ಈ ನೂತನ ದರ ಜಾರಿಗೆ ಬಂದಿದೆ. ಬೆಲೆ ಏರಿಕೆಯನ್ನ ಮಾಡಿಬಿಟ್ಟಿದ್ದಾರೆ. ಹೋಟೆಲ್ಗಳಲ್ಲಿ 10% ರಿಂದ 15% ದರ ಏರಿಕೆ ಆಗಿದೆ ಏಕಾಏಕಿ. ಈ ಕ್ಷಣದಿಂದಲೇ ಬೆಲೆ ಏರಿಕೆ ಮಾಡಲಾಗಿದೆ. ಹೋಟೆಲ್ಗಳ ಮೇಲೆ GST ದರ ಇಳಿಸಿ ಅಂತ ಹೇಳಿ ಹೋಟೆಲ್ ಮಾಲೀಕರ ಸಂಘ ಒತ್ತಾಯವನ್ನ ಮಾಡ್ತಾ ಇದೆ. ಈಗ ಹೋಟೆಲ್ ನಡೆಸ್ಕೊಂಡು ಹೋಗಬೇಕು ಅಂತಂದ್ರೆ ಅನಿವಾರ್ಯ, ಅಲ್ಲಿ ಅಡುಗೆ ಮಾಡಲೇಬೇಕಾಗುತ್ತೆ, ಗ್ರಾಹಕರನ್ನ ಸೆಳಿಲೇಬೇಕಾಗುತ್ತೆ. ಈಗ ಮತ್ತೆ ಒಮ್ಮೆಲೆ 991 ರೂಪಾಯಿ ಬೆಲೆ ಏರಿಕೆ ಮಾಡಿದ್ದಾರೆ. ಅಲ್ಲಿಗೆ 19 kg ಸಿಲಿಂಡರ್ ಬೆಲೆ 3153 ರೂಪಾಯಿ ಆಗಿದೆ. ಹತ್ತತ್ರ 1000 ರೂಪಾಯಿ ಬೆಲೆ ಏರಿಕೆ ಮಾಡ್ದಂಗೆ ಆಯಿತು 991 ರೂಪಾಯಿ ಅಂತಂದ್ರೆ. ಸೊ ಈಗ ಇದು ಹೋಟೆಲ್ನವ್ರಿಗೂ ಕೂಡ ಒಂದು ರೀತಿ ಹೊರೆಯಾಗಿದೆ. ನಮಗೆ ಹೊರೆ ಆಗಿದೆ ಅಂತ ಹೇಳಿ ಅವರು ಈಗ ಆ ಹೊರೆ ಮೇಲೆ ಗ್ರಾಹಕರಿಗೆ ಅದೇ ರೇಟಲ್ಲಿ ಈಗ ಊಟ ತಿಂಡಿ ಅಥವಾ ಕಾಫಿ ಟೀ ಕೊಡಕ್ಕಾಗಲ್ಲ. ಇನ್ನು ಈ ಬಗ್ಗೆ ಹೋಟೆಲ್ ಮಾಲೀಕರ ಒತ್ತಾಯ ಏನು, ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಮಾತಾಡಿದ್ದಾರೆ ನೋಡೋಣ. ಇದು ಒಂದು ಇತಿಹಾಸದಲ್ಲೇ ನಾನು ಕೇಳಲಿಲ್ಲ ಇಷ್ಟು ಬೆಲೆ ಏರಿರೋದು. ಕಮರ್ಷಿಯಲ್ ಗ್ಯಾಸ್ 990 ರೂಪಾಯಿಯಷ್ಟು ದಿಢೀರ್ನೆ ಇವತ್ತಿನಿಂದ ಏರಿಸಿದ್ದಾರೆ. ಅದು ಕೂಡ ಚುನಾವಣೆ ಮುಗಿದ ಕೂಡಲೇ ಏರಿಕೆ.
ನಮಗೆ ಭಾಳ ಆಘಾತಕಾರಿಯಾದಂಥ ಸುದ್ದಿ. ಕಳೆದ 60 ದಿವಸದಲ್ಲಿ ಮಾರ್ಚ್ 1ನೇ ತಾರೀಕು 1844 ರೂಪಾಯಿ ಇತ್ತು. ಹಂತ ಹಂತವಾಗಿ ಏರಿಸಿ ಈಗ 3152 ರೂಪಾಯಿ ತಂದಿದ್ದಾರೆ. ಇದು ನಿಜವಾಗಿಯೂ ಬೇಸರದ ವಿಷಯ. ಇದರಿಂದ ಹೋಟೆಲ್ ಮಾಲೀಕರಿಗೆ ಮಾತ್ರ ಅಲ್ಲ, ನಮ್ಮ ನೆಚ್ಚಿನ ಗ್ರಾಹಕರಿಗೂ ತೊಂದರೆ ಆಗ್ತದೆ. ಹೋಟೆಲ್ನಲ್ಲಿ ತಿಂಡಿ ತಿನಿಸುಗಳು, ಊಟದ ಬೆಲೆ ಅನಿವಾರ್ಯವಾಗಿ ಏರಿಕೆ ಆಗಲಿದೆ. ಇದು ಯಾವಾಗ ಏರಿಸುವುದು ಅಂತ ಮಾಲೀಕರಿಗೆ ಬಿಟ್ಟಿರ್ತೇವೆ. ಎಷ್ಟು ಏರಿಸುವುದು, ಯಾವಾಗ ಏರಿಸಬೇಕು ಅಂತ. ತಕ್ಷಣದಿಂದಲೇ ಏರಿಕೆ ಆಗುತ್ತದೆ. ಯಾಕಂದರೆ ಸಣ್ಣ ಮತ್ತು ಮಧ್ಯಮ ಹೋಟೆಲಿಗೆ ಇಷ್ಟು ದೊಡ್ಡ ಭಾರವನ್ನು ಹೊರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಬಹುದೊಡ್ಡ ನಷ್ಟವಾಗ್ತದೆ. ಇದು ಗ್ರಾಹಕರಿಗೂ ತೊಂದರೆ ಆಗುತ್ತದೆ. ಸರ್ಕಾರ ತಕ್ಷಣ ಇದರ ಬಗ್ಗೆ ಚಿಂತನ ಮಂಥನ ಮಾಡಬೇಕು. ಗ್ಯಾಸ್ ಬೆಲೆಯನ್ನು ಇಳಿಕೆ ಮಾಡಬೇಕು. ಅದರ ಹೋಟೆಲ್ ಮಾಲೀಕರಿಗೂ ಸಂಕಷ್ಟ, ಗ್ರಾಹಕರಿಗೂ ಬೆಲೆ ಏರಿಕೆ ಬಿಸಿ. ಬೆಂಗಳೂರು ಮತ್ತೆ ಮೈಸೂರು ಭಾಗದಲ್ಲಿ ಪರಿಸ್ಥಿತಿ ಹೆಂಗಿದೆ, ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ಸ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಫಸ್ಟ್ ಬೆಂಗಳೂರು ಭಾಗದ ಮಾಹಿತಿ ತಿಳ್ಕೊಂಬೋಣ. ಶರಣು ಹಂಪಿ, ರೀಸೆಂಟ್ ಆಗಿ ನಾವು ನೋಡಿದ್ವಿ ಹೋಟೆಲ್ ಮಾಲೀಕರ ಸಂಕಷ್ಟ. ಪರಿಸ್ಥಿತಿ ನಿಧಾನವಾಗಿ ಸುಧಾರಿಸ್ತಾ ಇದೆ ಅನ್ನೋ ಹೊತ್ತಲ್ಲೇ ಈಗ ಏಕಾಏಕಿ 991 ರೂಪಾಯಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಮೇಲೆ ಏರಿಕೆ ಆಗಿದೆ. ಹಾಗಾಗಿ ಹೋಟೆಲ್ ಮಾಲೀಕರಿಗೆ ಯಾವ ತರ ಹೊರೆ ಆಗ್ತಾ ಇದೆ, ಗ್ರಾಹಕರಿಗೆ ಏನ್ ಹೇಳ್ತಾ ಇದ್ದಾರೆ? ಶರ್ಮಿತಾ, ಸಹಜವಾಗಿ ಮಳೆ ನಿಂತರೂ ಕೂಡ ಮಳೆ ಹನಿ ಅದರ ಎಫೆಕ್ಟ್ ಮುಂದುವರಿತು ಅನ್ನೋ ರೀತಿಯಾಗಿ ಸದ್ಯ ಕದನ ವಿರಾಮ ಇದೆ. ಆದರೆ ಪರಿಸ್ಥಿತಿ ನೋಡ್ತಾ ಹೋದ್ರೆ ಅದರ ಎಫೆಕ್ಟ್ ಈಗಲೂ ಕೂಡ ಕಾಡ್ತಾ ಇದೆ. ಇರಾನ್ನಲ್ಲಿ ಜರುಗಿದಂಥ ಯುದ್ಧದ ಎಫೆಕ್ಟ್ ಈಗಲೂ ಭಾರತದಲ್ಲಿ, ಅದರಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ದರ ಕಳೆದ ಒಂದು ತಿಂಗಳಲ್ಲಿ 1250 ರೂಪಾಯಿಂದ 1450 ರೂಪಾಯಿವರೆಗೂ ಹೆಚ್ಚಳ ಆಗಿದೆ. ಇವತ್ತು ಪಂಚರಾಜ್ಯ ಚುನಾವಣೆಗಳು ಮುಗಿದ ಮೇಲೆ ಏರಿಕೆ ಆದಂಥ ರೀತಿ ಇದೆಯಲ್ಲ, ಅದು 991 ರೂಪಾಯಿ. ಇದರಿಂದ ಹೋಟೆಲ್ ಉದ್ಯಮ ಅಂತೂ ಸಂಕಷ್ಟಕ್ಕೀಡಾಗಿದೆ. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಅಧಿಕೃತವಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಅದೇನು ಅಂತಂದ್ರೆ, ನಾವು ದರ ಏರಿಕೆ ಮಾಡಲೇಬೇಕಾಗತ್ತೆ. ಟೀ, ಕಾಫಿ, ಊಟ, ತಿಂಡಿ ಎಲ್ಲದು, ಜ್ಯೂಸ್, ಹೀಗೆ ಏನೇನು ಹೋಟೆಲಲ್ಲಿ ಏನು ಸಿಗುತ್ತೆ ಅದೆಲ್ಲದರ ದರನೂ ಕೂಡ ಹೆಚ್ಚಳ ಮಾಡಲೇಬೇಕಾಗತ್ತೆ. ಇಲ್ಲಾಂದ್ರೆ ಹೋಟೆಲ್ಗಳನ್ನೇ ಮುಚ್ಚಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳಿ ಈಗಾಗಲೇ 2 ರಿಂದ 5 ರೂಪಾಯಿ ಟೀ, ಕಾಫಿ ದರ ಹೆಚ್ಚಳ ಆದರೆ ಇನ್ನು ತಿಂಡಿಯ ದರ 5 ರಿಂದ 10 ರೂಪಾಯಿವರೆಗೂ, ಇನ್ನು ಊಟದ ದರ 10 ರೂಪಾಯಿಯಿಂದ 20 ರೂಪಾಯಿವರೆಗೂ ಕೂಡ ಹೆಚ್ಚಳ ಆಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. 15% ಹೆಚ್ಚಳ ಆಗುತ್ತೆ ಅಂತೇಳಿ ಗ್ರಾಹಕರನ್ನೇ ಮಾತಾಡಿಸ್ತಾ ಹೋಗೋಣ ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ ಮತ್ತೆ ರೇಟ್ ಜಾಸ್ತಿ ಮಾಡ್ತೀವಿ ಎಂದಿದ್ದಾರೆ. ಲಾಸ್ಟ್ 1 ತಿಂಗಳು ಮುಂಚಿತವಾಗಿ ಕೆಲ ಹೋಟೆಲ್ ರೇಟ್ ಜಾಸ್ತಿ ಮಾಡಿದ್ರು, ಟೀ, ಕಾಫಿ ಇದೆಲ್ಲದು ಕೂಡ. ಈಗ ಮತ್ತೆ 15%, ಅಂದರೆ ನೀವು ಟೀ, ಕಾಫಿ ಮತ್ತೆ 5 ರಿಂದ 10 ರೂಪಾಯಿವರೆಗೂ. ಏನು ಹೇಳ್ತೀರಿ ಮೇಡಮ್? ಸರ್, ದುಬಾರಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಈ ಪ್ರತಿದಿನ ನಾವು ಓಡಾಡೋದು, ನಾವು ಏನ್ ಸಂಪಾದನೆ ಮಾಡ್ತಿದೀವಿ ದುಡ್ಡು, ಅದನ್ನ ಬರೀ ತಿನ್ನೋದಕ್ಕೆ ಕುಡಿಯೋದಕ್ಕೇನೆ ಖರ್ಚಾಗ್ತಾ ಇದೆ. ಮತ್ತೆ ನಾವು ಉಳಿಸಿ ನಮ್ಮ ಜೀವನ ಹೇಗೆ ಸಾಧಿಸಬೇಕು, ಹೇಗೆ ನಡೆಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್ ನಮಗೆ. ಈಗಾಗಲೇ 1 ತಿಂಗಳ ಹಿಂದೆ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಮೇಡಮ್. ಈಗ ಮತ್ತಿನ್ನೊಂದು ಹೊರೆ ಬೀಳ್ತಾ ಇರೋದು ಇದು ಚೈನ್ ಲಿಂಕ್ ರೀತಿ. ಇನ್ನು ಪೆಟ್ರೋಲ್ ಡೀಸೆಲ್ ದರನೂ ಕೂಡ ಹೆಚ್ಚಳ ಆಗುತ್ತೆ. ಅದರ ಎಫೆಕ್ಟ್ ಇನ್ನು ಬೇರೆ ಬೇರೆ ವರ್ಗಕ್ಕೂ ಕೂಡ ಶಿಫ್ಟ್ ಆಗುತ್ತೆ. ಬಟ್ ಜನಸಾಮಾನ್ಯರಿಗೆ, ಮಧ್ಯಮ ವರ್ಗದವರಿಗೆ ತಪ್ಪಿದ್ದಲ್ಲ ಇದು. ಹೌದು ಸರ್, ಖಂಡಿತ ಇದೇ ತರ ಎಲ್ಲಾನು ಬೆಲೆ ಹೆಚ್ಚಿಗೆ ಹಾಕ್ತಾ ಹೋಗ್ತಾ ನಾವು ಜನಸಾಮಾನ್ಯರು ಹೇಗೆ ಬದುಕಬೇಕು, ಹೇಗೆ ಜೀವನ ನಡೆಸಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಟ್ ಈ ಗ್ಯಾರಂಟಿ ಸ್ಕೀಮ್ಗಳು ಮುಂದುವರೆಯೋದು ಒಳ್ಳೇದಾ ಅಥವಾ? ಖಂಡಿತ ಬೇಡ ಸರ್, ಗ್ಯಾರಂಟಿ ಸ್ಕೀಮ್ಗಳೇ ಬೇಡ ಸರ್. ಅದೇನಿದೆಯೋ ಅದನ್ನ ಕೊಟ್ರೆ ಸಾಕಾಗಿದೆ ನಮ್ಗೆ. ಈ ರೀತಿ ಹೇಳಿಕೆ ನೀಡ್ತಾ ಇರೋದು. ಇಲ್ಲೂ ಇದರ ಗ್ರಾಹಕರು ಮಾತಾಡ್ತೀನಿ. ಏನ್ ಹೇಳ್ತೀರಿ ಸರ್, ರೇಟ್ ಜಾಸ್ತಿ ಆಗತ್ತಂತೆ ಮತ್ತೆ? ಸರ್, ಇವತ್ತು ಕಾರ್ಮಿಕರು ದಿನಾಚರಣೆ. ಕಾರ್ಮಿಕರು ಯಾರು? ಕೂಲಿಕಾರರು ನಾವು ಎಲ್ಲಂದ್ರಲ್ಲಿ, ಯಾಕಂದ್ರೆ ನಮ್ಗೆ ಸೀಮಿತ ಇರಲ್ಲ. ಒಂದು ಕಡೆಯಿಂದ ಒಂದು ಕಡೆ ನಾವು ಹೋಗ್ಬೇಕಾಗುತ್ತೆ. ಹೋಟೆಲ್ ಅಲ್ಲಿ ತಿನ್ಲೇಬೇಕು ನೀವು. ಖಂಡಿತ. ಈಗ ಏನಾಗಿದೆ, ಒಂದು ನೆಪ, ಗ್ಯಾಸ್ ಸಿಗ್ತಾ ಇಲ್ಲ, ಗ್ಯಾಸ್ ಬೆಲೆ ಜಾಸ್ತಿ ಆಗ್ತಿದೆ ಅಂತಿದ್ದಾರೆ. ಆದ್ರೆ ನಾವು ಇಲ್ಲಿ ನೋಡಿ, ಅನ್ನ ಸಾಂಬಾರು 70 ರೂಪಾಯಿ, ಈಗ ಒಂದು ಮಸಾಲೆ ದೋಸೆ 70 ರೂಪಾಯಿ, ಒಂದು ಊಟ ಇಲ್ಲಿ ಅಂದ್ರೆ ಅದು ಹೊಟ್ಟೆ ತುಂಬಲ್ಲ 110 ರೂಪಾಯಿ. ಹೀಗಿರುವಾಗ ನಾವು ಜೀವನ ಮಾಡೋದು ಹೇಗೆ, ಬದುಕು ಹೇಗೆ ಸಾಗಿಸ್ಬೇಕು? ಯಾಕಂದ್ರೆ ನಾವು ಬೆಳಗಿಂದ ಸಂಜೆ ತನಕ ಕೂಲಿ ಮಾಡಿದ್ರೆ ನಮಗೆ ಸಿಗ್ತಕ್ಕಂಥದ್ದು 400 ರಿಂದ 500 ರೂಪಾಯಿ ಸಿಗ್ಬೋದು. ಆದರೆ ವಾರ ಪೂರ್ತಿ ಇರುತ್ತೆ ಅಂತ ಹೇಳಲಿಕ್ಕೂ ಆಗಲ್ಲ. ನನ್ನಂತ ಒಬ್ಬ ಬಡ ಕಾರ್ಮಿಕನಾಗ ಪೆಟ್ರೋಲ್ ಡೀಸೆಲ್ ದರ ಜಾಸ್ತಿ ಆಗುತ್ತೆ, ಚೈನ್ ಲಿಂಕ್ ರೀತಿ ಒಂದೊಂದು ಎಲ್ಲದೂ ಕೂಡ ದರ ಹೆಚ್ಚಳ ಆಗುತ್ತೆ. ಎಲ್ಲಿ ಪೆಟ್ರೋಲು ಡೀಸೆಲ್ ಜಾಸ್ತಿ ಆಗುತ್ತೆ, ಆಗ ದಿನನಿತ್ಯ ಬಳಕೆಯಲ್ಲಿ ಬಳಸ್ತಕ್ಕಂಥ ಎಲ್ಲ ಆಹಾರ ಪದಾರ್ಥಗಳು, ಆಟೋಗಳು ಇರ್ಬೋದು, ಬಸ್ ಇರ್ಬೋದು, ಪ್ರತಿಯೊಂದನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದ್ರೆ
ಬಡವ, ಕೂಲಿ ಕಾರ್ಮಿಕ, ಮಧ್ಯಮ ಹೇಗೆ ಜೀವನ ಮಾಡಬೇಕು? ಎಸ್, ಅದೇ ಪ್ರಶ್ನೆಯನ್ನ ಎಲ್ಲರೂ ಕೂಡ ಕೇಳ್ತಾ ಇರೋದು. ಅದರಲ್ಲೂ ಕೂಡ ಕೂಲಿ ಕಾರ್ಮಿಕರು, ಬಡವರು ಮತ್ತು ಮಧ್ಯಮ ವರ್ಗದವರಿಗಂತೂ ನಿಜವಾಗ್ಲೂ ಅವರ ಜೇಬಿಗೆ ಕತ್ತರಿ ದುಬಾರಿ ಯುಗ ಮತ್ತೆ ಶುರು ಆಗ್ತಾ ಇದೆ ಅಂತ ಹೇಳಿ ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಬೆಂಗಳೂರಿನ ಹೋಟೆಲ್ಗಳ ಪರಿಸ್ಥಿತಿ ಆದ್ರೆ, ಇನ್ನೊಂದ್ ಕಡೆ ಮೈಸೂರು ಸಾಂಸ್ಕೃತಿಕ ನಗರಿ, ಪ್ರವಾಸೋದ್ಯಮಕ್ಕೆ ಹೆಸರುವಾಸಿ. ಆನಂದ್, ಯುದ್ಧದ ಎಫೆಕ್ಟ್ ಅಲ್ಲಿ ಪ್ರವಾಸೋದ್ಯಮಕ್ಕೆ ತಟ್ಟಿತ್ತು, ಅಲ್ಲಿ ಬರ್ತಾ ಇರ್ಲಿಲ್ಲ ಅಂದ್ರೆ ಅಷ್ಟಾಗಿ ಪ್ರವಾಸಿಗರು. ಈಗ ಮತ್ತೆ ಈ ರೀತಿ ಬೆಲೆ ಏರಿಕೆ, ಹೋಟೆಲ್ನಲ್ಲಿ ಊಟ ತಿಂಡಿ ಬೆಲೆ ಏರಿಕೆ ಜಾಸ್ತಿ ಮಾಡ್ಬಿಟ್ರೆ ಅದ್ರ ಎಫೆಕ್ಟ್ ಹೆಂಗ್ ತಟ್ತಾ ಇದೆ ಆ ಭಾಗದಲ್ಲಿ? ಶರ್ಮಿತಾ, ಏನು ಇರಾನ್ ಇಸ್ರೇಲ್ ಯುದ್ಧದ ಪರಿಸ್ಥಿತಿಯಿಂದಾಗಿ ಸಾಕಷ್ಟು ಉದ್ಯಮಗಳಿಗೆ ಹೊಡೆತ ಬಿದ್ದಿತ್ತು. ಎಸ್ಪೆಷಲಿ ಮೈಸೂರು ಅಂತ ಹೇಳಿದ್ರೆ ಪ್ರವಾಸಿಗರ ಸ್ವರ್ಗ. ಇಲ್ಲಿ ಬರುವಂತ ಪ್ರವಾಸಿಗರ ಸಂಖ್ಯೆಯು ಕೂಡ ಕಡಿಮೆ ಆಗಿತ್ತು. ಅಲ್ಲದೆ ನೇರವಾಗಿ ಹೋಟೆಲ್ ಉದ್ಯಮದಲ್ಲಿ ಸಾಕಷ್ಟು ಹೊಡೆತವನ್ನು ಉಂಟು ಮಾಡಿತ್ತು. ಯಾಕಂತ ಹೇಳಿದ್ರೆ ವಾಣಿಜ್ಯ ಸಿಲಿಂಡರ್ ಸಿಗ್ತಾ ಇರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅನೇಕ ಹೋಟೆಲ್ಗಳು ಸಹ ಮೈಸೂರಿನಲ್ಲಿ ಮುಚ್ಚಿತ್ತು. ಇದೀಗ ಗಾಯದ ಮೇಲೆ ಬರೆ ಎಂಬಂತೆ ವಾಣಿಜ್ಯ ಸಿಲಿಂಡರ್ ಬೆಲೆ ಏಕಾಏಕಿ ಜಾಸ್ತಿ ಆಗಿರುವಂತದ್ದು. ಸುಮಾರು 933 ರೂಪಾಯಿ ದರ ಹೆಚ್ಚಳವನ್ನು ಮಾಡಿದ್ದಾರೆ. ಈಗಾಗಲೇ ಕಾಲಸಂತೆಯಲ್ಲಿ 5,000 ರೂಪಾಯಿ ಕೊಟ್ಟು ಪಡೆಯುತ್ತಿದ್ದ ಹೋಟೆಲ್ಗಳು ಗ್ಯಾಸ್ ಅನ್ನ ಪಡೀತಾ ಇದ್ರು. ಇನ್ನು ಇದೀಗ ಏಕಾಏಕಿ 933 ರೂಪಾಯಿ ಹೆಚ್ಚಳದಿಂದ ಯಾವ ರೀತಿ ಹೋಟೆಲ್ ಉದ್ಯಮದ ಮೇಲೆ ಹೊಡೆತ ಬಿದ್ದಿದೆ ಅಂತ ಮಾತನಾಡಲಿಕ್ಕೆ ಮೈಸೂರಿನ ಲಕ್ಷ್ಮೀ ಟಿಫಾನಿಸ್ನ ಮಾಲೀಕರಾದಂತಹ ಮಲ್ಲೇಶ್ ಅವ್ರನ್ನ ಜೊತೆ ನಾನು ಮಾತಾಡ್ತೀನಿ. ಸರ್, ಈಗಾಗಲೇ ಗ್ಯಾಸ್ ಸಿಗ್ತಾ ಇರಲಿಲ್ಲ, ಸಾಕಷ್ಟು ಬೆಲೆ ಏರಿಕೆ ಆಗಿತ್ತು, ಕಾಲಸಂತೆಯಲ್ಲಿ ಕೂಡ ಜಾಸ್ತಿ ಆಗಿತ್ತು, ಈಗ ಮತ್ತೆ ರೇಟ್ ಜಾಸ್ತಿ ಆಗಿದೆ, ಏನ್ ಹೇಳ್ತೀರಿ? ಭಾರಿ ಕಷ್ಟ ಇದೆ ಸರ್. ಹಿಂಗಾದ್ರೆ ಹೋಟೆಲ್ ನಡೆಸೋದೇ ಕಷ್ಟ ಆಯ್ತದೆ. ಈಗಿಲ್ಲ ಅರ್ಧ ಗಿರಾಕಿ ಇಲ್ಲ, ಅರ್ಧಕ್ಕರ್ಧ ಐಟಮ್ಗಳು ಮಾಡ್ತಾ ಇಲ್ಲ ಅಂತ ಜನನೂ ಬರ್ತಾ ಇಲ್ಲ. ಅದರಲ್ಲಿ ಬಿಸಿಲು ಬೇರೆ. ಈಗ 1,000 ರೂಪಾಯಿ ಜಾಸ್ತಿ ಮಾಡಿರೋದ್ರಿಂದ ಫಸ್ಟೇ ಗ್ಯಾಸ್ ಸಿಗ್ತಾ ಇಲ್ಲ. ಈಗ ಇನ್ನೂ ಭಾರಿ ಕಷ್ಟ ಆಯ್ತದೆ, ಇನ್ನೂ ಜಾಸ್ತಿ ಇದು ಮಾಡ್ತಾರೆ. ಈಗ ಬರುವಂತವರ ಸಂಖ್ಯೆ ಕೂಡ ಕಡಿಮೆ ಆಗಿದೆ, ರೇಟ್ ಜಾಸ್ತಿ ಮಾಡ್ತಿದೆ ಈಗ ಹೋಟೆಲ್ ಅಂತ. ಮೊದಲೇ ಗ್ರಾಹಕರಿಲ್ಲ. ಅದೇ ಒಂದು 5 ರೂಪಾಯಿ ಜಾಸ್ತಿ ಮಾಡಿದೀವಿ. ಅದ ಜನಗಳಿಗೂ ಗೊತ್ತಿದೆ ಗ್ಯಾಸ್ ಸಿಗ್ತಾ ಇಲ್ಲ, ಅದಕ್ಕೆ ಮಾಡಿದ್ದಾರೆ ಅಂತ. ಇಲ್ಲ ಅಂದ್ರೆ ಭಾರಿ ಕಷ್ಟ ಆಯ್ತದೆ. ಈಗ ಸಾಕಷ್ಟು ಬೆಲೆ ಏರಿಕೆ ಒಂದು ಕಡೆ ಆದ್ರೆ ಗ್ಯಾಸ್ ಸಿಗ್ತಾ ಇಲ್ಲ, ಎಷ್ಟು ಸಂಕಷ್ಟ ಅಂತ ಹೋಟ್ಲು ನಡೆಸಲಿಕ್ಕೆ? ಸಿಕ್ಕಾಪಟ್ಟಿ ಕಷ್ಟ ಇದೆ ಸರ್. ಈಗ ಒಂದ್ ಕಡೆ ಗ್ಯಾಸು, ಇನ್ನೊಂದ್ ಕಡೆ ಪದಾರ್ಥಗಳು, ದಿನಸಿ ಐಟಮ್ಗಳು ಎಲ್ಲಾನು ಜಾಸ್ತಿ ಆಗಿದೆ. ಯಾವ ಮುಟ್ಟಕ್ಕೆ ಹೋಟ್ಲೇ ನಡ್ಸಕ್ಕಲ್ಲ, ಆ ಸ್ಥಿತಿಗೆ ಬಂದ್ಬಿಟ್ಟಿದೆ. ಈಗ ಅಷ್ಟು ಕಷ್ಟ ಇದೆ ಹೋಟ್ಲ್ ನಡೆಸೋದು. ಮೊದಲು ಪ್ರತಿನಿತ್ಯ ಎಷ್ಟು ವ್ಯಾಪಾರ ಆಗ್ತಿತ್ತು ಸರ್, ಈಗ ಎಷ್ಟು ಬಂದಿದೆ? ಅದೇ ಅವಕ್ಕೂ ಇವಕ್ಕೂ ಅರ್ಧಕ್ಕೆ ಅರ್ಧ ಕಮ್ಮಿ ಆಗ್ಬಿಟ್ಟಿದೆ. ಅದೇ ಒಂದು 30-40% ಕಮ್ಮಿ ಆಗಿದೆ. ಇನ್ನು ಹೋಟ್ಲಿಗೆ ಬರುವಂತವ್ರ ಸಂಖ್ಯೆ, ಅದನ್ನ ಸಿಬ್ಬಂದಿಗಳು ಮೇಂಟೆನೆನ್ಸ್ ಮಾಡಬೇಕು, ಅವ್ರ ಸಂಬಳ ಕೊಡಬೇಕು, ಯಾವ ಪರಿಸ್ಥಿತಿ ಯಾವ ತರ ಇದೆ? ಭಾರಿ ಕಷ್ಟ ಇದೆ ಸರ್. ಎಲ್ಲ ಸುಮಾರು ಸಾಲಾಗಿಲ್ಲ ಅದು ಇದೆಲ್ಲ ಮಾಡ್ಬಿಟ್ಟಿದೆ. ಎಷ್ಟು ಸೆರೋಗ್ಬೋದು ಅಂತ ನಾವು ಕಾಯ್ತಾ ಇದ್ದೀವಿ. ಅದು ಯಾವಾಗ ಸೆರೋಯ್ತದ ಗೊತ್ತಾಗ್ತಾ ಇಲ್ಲ. ಸರ್ಕಾರದವರು ಇದ್ರ ಬಗ್ಗೆ ಎಲ್ಲ ಒಂಚೂರು ಹೋಟ್ಲವ್ರ ಬಗ್ಗೆನೂ ಇದು ಮಾಡಬೇಕು ಒಂಚೂರು. ಈಗ ಒಂದೊಂದು ಬೆಲೆ ಮೇಲೆ ಎಷ್ಟು ಜಾಸ್ತಿ ಮಾಡಿದೆ? ಎಲ್ಲದೂ ಮಾಡಿಲ್ಲ. ಒಂದು 2-3 ಐಟಮ್ 5 ರೂಪಾಯಿ ಜಾಸ್ತಿ. ದೋಸೆ, ರೈಸ್ ಬಾತು, ಇಡ್ಲಿ ಸಾಂಬಾರು 5 ರೂಪಾಯಿ ಜಾಸ್ತಿ ಮಾಡಿ. ಇನ್ನು ಟೀ ಕಾಫಿ ವಿಚಾರಕ್ಕೆ ಬರೋದ್ರೆ ಯಾವ್ದಾದ್ರು ಐಟಮ್ಗಳು ಕಡಿಮೆ ಮಾಡಿದ್ದೀರಾ, ಹೇಗೆ ಅಂದ್ರೆ ಕಟ್ ಆಫ್ ಮಾಡಿದ್ದೀರಾ? ಇಲ್ಲ, ಎಲ್ಲ ಮಾಡ್ತಾ ಇದ್ದೀವಿ. ಆದ್ರೂ ಕಷ್ಟ ಆಯ್ತಾ ಇದೆ. ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಬೆಲೆ ಏರಿಕೆಯನ್ನು ಈಗಾಗಲೇ 5 ರೂಪಾಯಿ ಹೆಚ್ಚಳವನ್ನು ಮಾಡಿದೆ. ಇದ್ರ ಜೊತೆಗೆ ಗ್ರಾಹಕರು ಸಹ ಬರ್ತಾ ಇಲ್ಲ. ಇದೇ ರೀತಿ ಮುಂದುವರೆದ್ರೆ ಹೋಟೆಲ್ಗಳನ್ನ ಮುಚ್ಚುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸರ್ಕಾರಗಳು ಈ ಬಗ್ಗೆ ಗಮನ ಕೊಡಬೇಕು ಅನ್ನುವಂಥದ್ದು ಇಲ್ಲಿನ ಹೋಟೆಲ್ ಮಾಲೀಕರ ಮಾತುಗಳು. ಶರ್ಮಿತಾ, ಈಗ ಗ್ರಾಹಕರು ನಮ್ಮ ಮೇಲೆ ಹೊರೆ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಬೆಂಗಳೂರಿನ ಪರಿಸ್ಥಿತಿ ತಿಳಿಸಿದ್ದಕ್ಕೆ ಶರಣಮಪಿ, ಮೈಸೂರಿನ ಪರಿಸ್ಥಿತಿ ತಿಳಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆನಂದ್. ಮುಂದಿನ ಸುದ್ದಿ, ಕಮರ್ಷಿಯಲ್ ಸಿಲಿಂಡರ್ ಹಾಗೆಯೇ ಆಟೋ LPG ದರ ಏರಿಕೆ ಆಗಿದೆ. ಬೆಲೆ ಏರಿಕೆ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರ ಪ್ರತಿಯೊಂದು ವಸ್ತುಗಳ ದರವನ್ನ ಏರಿಕೆ ಮಾಡ್ತಾ ಇದೆ. ದೇಶದ ಜನರಿಗೆ ಬೆಲೆ ಏರಿಕೆಯಿಂದ ಹೆಚ್ಚಿನ ಸಮಸ್ಯೆಯನ್ನ ಈ ಸರ್ಕಾರ ತಂದಿಟ್ಟಿದೆ ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ ಏಕಾಏಕಿ ದರ ಏರಿಕೆ 991 ರೂಪಾಯಿ. ಇನ್ನೊಂದು ಕಡೆ ಆಟೋ LPG ದರ ಏರಿಕೆ ಆಗಿದೆ. ಇನ್ನು ಆಟೋ ಪ್ರಯಾಣದ ದರ ಕೂಡ ದುಬಾರಿ ಆಗುತ್ತೆ. ಆಲ್ರೆಡಿ ಹೋಟೆಲ್ಗಳಲ್ಲಿ ದರ ಏರಿಕೆ ಮಾಡಿದ್ದಾರೆ, ಗ್ರಾಹಕರಿಗೆ ಅದರ ಬರೆ ಬಿದ್ದಿದೆ. ಸೊ ಈ ಬಗ್ಗೆ ಕೇಂದ್ರ ಸರ್ಕಾರದ ವಿರುದ್ಧ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರ ಪ್ರತಿಯೊಂದು ವಸ್ತುಗಳ ದರ ಏರಿಕೆ ಮಾಡ್ತಿದೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಂಚಿನಲ್ಲಿ ಯುದ್ಧ ನಡೆದಿದೆ, ಅದನ್ನು ನಿಲ್ಲಬೇಕು ಮತ್ತು ಅದರಿಂದ ಇಡೀ ಮಾನವ ಕುಲಕ್ಕೆ ಹಾನಿ ಆಗ್ತಾ ಇದೆ. ಎರಡು ದೇಶದ ಕಲಾ ಇವತ್ತು ನೂರಾರು ದೇಶಗಳಿಗೆ ನುಂಗಿದೆ. ನೀವು ನೋಡಿದಂಗೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್,
ಕನ್ಸ್ಯೂಮರ್ ಗೂಡ್ಸ್ ಎಲ್ಲನೂ ಕೂಡ ಇವತ್ತು ಗಗನಕ್ಕೆ ಏರ್ತಾ ಇದೆ. ಅದಕ್ಕೆ ಯುದ್ಧ ನಿಲ್ಲಬೇಕು ಮತ್ತು ಯಾವಾಗಲೂ ಕೂಡ ನಾವು ಪಂಡಿತ್ ಜವಾಹರ್ಲಾಲ್ ನೆಹರೂಜಿಯವರ ಒಂದು ವಿದೇಶ ನೀತಿ ಏನಿತ್ತು ಆ ವಿದೇಶ ನೀತಿಯನ್ನು ಪಾಲನೆ ಮಾಡಿಕೊಂಡೇ ಇರಬೇಕು. ಅಂದಾಗ ಮಾತ್ರ ನಾವು ಬಚಾವ್ ಆಗ್ತೇವೆ. ಇಲ್ಲದ್ರೆ ನಾವು ಯಾರ ಜೊತೆಯಲ್ಲಾದರೂ ಹೊಂದಾಣಿಕೆ ಮಾಡಿಕೊಂಡ್ರೆ ನಮಗೂ ಕೂಡ ತೊಂದರೆ ಆಗ್ತದೆ. ಇನ್ನು ಬೆಲೆ ಏರಿಕೆ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚುನಾವಣೆ ಮುಗಿಲಿ ಅಂತಾನೆ ಬಿಜೆಪಿ ಅವರು ಕಾಯ್ತಾ ಇದ್ರು. ಚುನಾವಣೆ ಮುಗಿದ ಕೂಡಲೇ ಗ್ಯಾಸ್ ಬೆಲೆ ಹೆಚ್ಚಳ ಮಾಡಿದ್ದಾರೆ. ಜನಸಾಮಾನ್ಯರು ಹಾಗೇನೆ ಕಾರ್ಮಿಕರ ಬಗ್ಗೆ ಬಿಜೆಪಿ ಅವರಿಗೆ ಕಾಳಜಿ ಇಲ್ಲ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಡ ಜನತೆಗೆ ದ್ರೋಹ ಬಗೆತಾ ಇದೆ ಬಿಜೆಪಿ ಸರ್ಕಾರ. ಇವತ್ತು ಎಲೆಕ್ಷನ್ ಆಗಲಿ ಅಂತ ಕಾಯ್ಕೊಂಡಿದ್ರು. ವೋಟಿಂಗ್ ಆದ ತಕ್ಷಣ ಇವತ್ತು ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಲಿಕ್ಕೆ ಆದೇಶ ಕೊಡ್ತಾ ಇದ್ದಾರೆ. ಇವತ್ತು ಎಲ್ಲ ಹೋಟ್ಲುಗಳನ್ನ ಮುಚ್ಚುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸೌದೆ ಭಾಗ್ಯ ಕೊಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯವರು ಸೌದೆನೂ ತರಕ್ಕೆ ಬಿಡಲ್ಲ. ಸೊ ಇದು ಸೌದೆ ಕಡಿಮೆ ಮಾಡಬೇಕು ಅಂತೇಳಿ ಎಲ್ಲ ಮೊದಲೆಲ್ಲ ಉಜ್ವಲ ಕೊಡ್ತಾ ಇದ್ದೀವಿ ಅಂತೇಳಿ ಅದನ್ನೆಲ್ಲ ಫೋಟೋ ಹಾಕ್ಸ್ಕೊಂಡು ಪ್ರಧಾನಮಂತ್ರಿಗಳು ನಡೆಸಿದ್ರು. ಈಗ 1000ಕ್ಕೂ ಹೆಚ್ಚು ರೂಪಾಯಿ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಹೆಂಗೆ ಬದುಕಬೇಕು? ಇದನ್ನು ಗಮನದಲ್ಲಿಟ್ಕೊಂಡೇ ನಾವು 5 ಗ್ಯಾರಂಟಿಯನ್ನು ಕೊಟ್ಟಿದ್ವಿ. ಸೊ ಇವತ್ತು ಸುಮಾರು ಎಲ್ಲ ನಮ್ಮ ರಾಜ್ಯದ ಸುಮಾರು 1.25 ಲಕ್ಷ ಜನರಿಗೆ ವಿವಿಧ ರೀತಿಯಲ್ಲಿ. ಇನ್ನು ಸಿಲಿಂಡರ್ ಬೆನ್ನಲ್ಲೇ ಆಟೋ ಎಲ್ಪಿಜಿ ದರ ಕೂಡ ಏರಿಕೆ ಆಗಿದೆ. ಆಟೋ ಎಲ್ಪಿಜಿ ಬೆಲೆ ಲೀಟರ್ಗೆ 5 ರೂಪಾಯಿ 73 ಪೈಸೆ ಏರಿಕೆ ಆಗಿದೆ. ಅಲ್ಲಿಗೆ 1 ಲೀಟರ್ ಆಟೋ ಎಲ್ಪಿಜಿ ದರ ಇವತ್ತಿನ ರೇಟು 95 ರೂಪಾಯಿ 8 ಪೈಸೆ ಆಗಿದೆ. ಸರ್ಕಾರಿ ಸ್ವಾಮ್ಯದ ಆಟೋ ಎಲ್ಪಿಜಿ ದರ ಹೆಚ್ಚಳವಾಗಿದೆ. ಖಾಸಗಿ ಬಂಕ್ಗಳಲ್ಲಿ ಒಂದೊಂದು ರೇಟ್ ಫಿಕ್ಸ್ ಮಾಡಿದ್ದಾರೆ. ಇದು ಯುದ್ಧ ಆರಂಭ ಆದಾಗಿನಿಂದ ನೋಡ್ತಾ ಇದೀವಿ. ಬೇಕಾ ಬಿಟ್ಟಿ ಮನಸೋ ಇಚ್ಛೆ ರೇಟ್ ಫಿಕ್ಸ್ ಮಾಡಿದ್ದಾರೆ. ಕೆಲವು ಕಡೆ ನೋ ಸ್ಟಾಕ್ ಬೋರ್ಡ್ಗಳಿತ್ತು. ಹಾಗಾಗಿ ಆಟೋ ಚಾಲಕರು ಅನಿವಾರ್ಯವಾಗಿ ಜೀವನ ನಡೆಸಬೇಕು ಅಂತಂದ್ರೆ ಆಟೋ ಓಡಿಸ್ಬೇಕು ಅಂತ ಹೇಳಿ ಎಷ್ಟು ರೇಟ್ ಹೇಳ್ತಾರೆ ಖಾಸಗಿಯಲ್ಲಿ ಅಲ್ಲಿ ಹೋಗಿ ಎಲ್ಪಿಜಿಯನ್ನು ತುಂಬಿಸ್ಕೊಂಡು ಬರ್ತಾ ಇದ್ರು. ಹಾಗಾಗಿ ಆಟೋ ಪ್ರಯಾಣ ದರ ಇನ್ನಷ್ಟು ಏರಿಕೆ ಆಗುವಂತ ಸಾಧ್ಯತೆಗಳಿದೆ. ಆಲ್ರೆಡಿ ಜಾಸ್ತಿ ಆಗಿದೆ ರೇಟ್. ಈಗ ಮತ್ತೆ ಗಾಯದ ಮೇಲೆ ಬರೆ ಅಂತಾರಲ್ಲ, ಹಂಗೆ ಬಂಕ್ಗಳಲ್ಲಿ ರೇಟ್ ಜಾಸ್ತಿ ಮಾಡ್ತಾ ಇದ್ದಂಗೆ ಇಲ್ಲಿ ಪ್ರಯಾಣಿಕರಿಗೂ ಕೂಡ ಜೇಬು ಸುಡ್ತಾ ಇದೆ. ಇವಾಗ ಆಟೋ ಚಾಲಕರ ಪರಿಸ್ಥಿತಿ ಅಂತೂ ಯುದ್ಧ ಆರಂಭ ಆದಾಗಿನಿಂದ ಹೇಳತೀರದು. ಹೌದು, ಜಾಸ್ತಿ ಆಗಿದೆ. 95 ಚಿಲ್ಲರೆ ಆಗಿದೆ. ಈ ಬಿಸಿಲು ಒಂದು, ಟ್ರಾಫಿಕ್ ಒಂದು, ಗ್ಯಾಸ್ ಸಿಗ್ತಾ ಇಲ್ಲ. ಈ ಥರ ಆದರೆ ಯಾಕೆ ಜೀವನ ಮಾಡೋದು ಹೇಳಿ? ತುಂಬ ಕಷ್ಟ ಆಗ್ತಾ ಇದೆ. ನಾವು 35 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀವಿ. ಬರ್ತಾ ಬರ್ತಾ ತುಂಬ ಜಾಸ್ತಿ ಆಗ್ತಾ ಇದೆ. ಗ್ಯಾಸು ಸಿಗ್ತಾ ಇಲ್ಲ, ರೈಟು ಜಾಸ್ತಿ. ಒಂದಕ್ಕೆ 2 ರೈಟ್ ಕೊಡಬೇಕು. ಈಗ ಬೇರೆ ಕಡೆ ಎಲ್ಲ ಜಾಸ್ತಿ ಆದರೆ ಹೋಟ್ಲಲ್ಲಿ ತಿಂಡಿ ರೇಟ್ ಜಾಸ್ತಿ ಮಾಡ್ತಾರೆ. ಆದರೆ ಈಗ 1 ತಿಂಗಳಿಂದ ನಮ್ಮದು ಗ್ಯಾಸ್ ಸಿಗ್ತಾ ಇಲ್ಲ, ರೇಟ್ ಜಾಸ್ತಿ ಆಗಿದೆ. ಯಾರು 10 ರೂಪಾಯಿ ಕುಡಿ ಅಂದ್ರೂ ಕೊಡೋದಿಲ್ಲ. ಗ್ಯಾಸ್ಗೆ ಆಟೋದವ್ರಿಗೆ ಮಾತ್ರನೇ ಗ್ಯಾಸ್ ಈ ಥರ ಆಗಿರೋದಾ? ಬೇರೆಯವ್ರಿಗೆ ಇಲ್ವಾ? ಆಟೋದವ್ರು ಮಾತ್ರನೇ ಗ್ಯಾಸು 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 ಅಂತ ಹೇಳೋದು. ಮನೆ ಗ್ಯಾಸ್ಗೆ ಎಲ್ಲ ಇಡೀ ಬೆಂಗಳೂರಾಗೆ ಯಾರು ಇಲ್ಲ. ಬೇರೆ ಬೇರೆ ಕಡೆಗೆ ಡೀಸೆಲ್ಗೆ ಪೆಟ್ರೋಲ್ಗೆ ಅದೆಲ್ಲ ಏರ್ಸಲ್ಲ ರೇಟು. ಬರೀ ಗ್ಯಾಸ್ ಮಾತ್ರನ ಏರಿಸಿ ಗ್ಯಾಸ್ ಅವ್ರಿಗೇನೆ ತೊಂದರೆ ಕೊಡೋದು, ಆಟೋದವ್ರೇನೆ ಸಿಕ್ಕಿರೋದು. ಬೆಂಗಳೂರಲ್ಲಿ ಆಟೋ ಚಾಲಕರ ಪರಿಸ್ಥಿತಿ ಹೆಂಗಿದೆ? ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಎಲ್ಪಿಜಿ ಆಟೋ ಎಲ್ಪಿಜಿ ದರನು ಈಗ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲಿ ರೇಟ್ ಹೆಂಗಿದೆ, ಮತ್ತೆ ಖಾಸಗಿ ಬಂಕ್ಗಳಲ್ಲಿ ರೇಟ್ ಹೆಂಗಿದೆ, ಆಟೋ ಚಾಲಕರು ಇದ್ರ ಬಗ್ಗೆ ಏನ್ ಹೇಳ್ತಿದ್ದಾರೆ, ಮತ್ತೆ ಪ್ರಯಾಣಿಕರಿಗೆ ಯಾವ ತರ ಇದು ಹೊರೆ ಆಗ್ತಾ ಇದೆ, ಯಾವಾಗಿಂದ ರೇಟ್ ಜಾಸ್ತಿ ಮಾಡಬಹುದು? ಶರ್ಮಿತಾ, ಇವತ್ತಿನಿಂದ 5 ರೂಪಾಯಿ 73 ಪೈಸೆ ಸರ್ಕಾರಿ ಸ್ವಾಮ್ಯದ ಆಟೋ ಎಲ್ಪಿಜಿ ಬಂಕ್ಗಳಲ್ಲಿ ದರ ಏರಿಕೆಯಾಗಿರುವಂಥದ್ದು. BPCL, HPCL ಮತ್ತು IOCL ಬಂಕ್ಗಳಲ್ಲಿ ದರ ಏರಿಕೆಯಾಗಿದೆ. ಸದ್ಯಕ್ಕೆ ನಾನು BPCL ಚಾಮರಾಜಪೇಟೆ ಇರುವಂಥ BPCL ಒಂದು ಬಂಕ್ನಲ್ಲಿ ಇದ್ದೀನಿ. ಇಲ್ಲೂ ಕೂಡ 5 ರೂಪಾಯಿ 73 ಪೈಸೆ ಅಂತಂದರೆ 89 ರೂಪಾಯಿ ಚಿಲ್ಲರೆ ಇತ್ತು. ಈಗ 95 ರೂಪಾಯಿ 8 ಪೈಸೆ ದರ ಏರಿಕೆಯಾಗಿದೆ. ಇವತ್ತಿನಿಂದ ಜಾರಿಗೆ ಬಂದಿರುವಂಥದ್ದು. ಆದರೆ ಇದು ಸರ್ಕಾರಿ ಸ್ವಾಮ್ಯದ ಏನು ಆ ಬಂಕ್ಗಳಲ್ಲಿ ಮಾತ್ರ ಇಷ್ಟೊಂದು ಈ ದರ ಇರುವಂಥದ್ದು. ಆದರೆ ಪ್ರೈವೇಟ್ ಬಂಕ್, ಖಾಸಗಿ ಬಂಕ್ಗಳಲ್ಲಿ ಇದಕ್ಕಿಂತನೂ ಜಾಸ್ತಿ ಇದೆ. ಹೆಚ್ಚು ಕಮ್ಮಿ 25ರಿಂದ 30 ರೂಪಾಯಿ ಹೆಚ್ಚಳ ಇದೆ. ಸರ್, ಇವತ್ತಿಂದ ರೇಟ್ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ. ಅವ್ರ ಹತ್ರ ಮಾತಾಡಿ ಸ್ವಲ್ಪ. ಹೆಂಗೆ ಜೀವನ ಮಾಡೋದು?
ಮಾತಾಡಿ ಸರ್ ಹಿಂಗೆ ಆದ್ರೆ ಹೆಂಗೆ ಸರ್ ಜೀವನ? ಸರ್ ಭಾಳ ಕಷ್ಟ ಆಗುತ್ತೆ ಸರ್. ನಾವು 1000 ರೂಪಾಯಿ ದುಡಿದ್ರು 800 ರೂಪಾಯಿ ಗ್ಯಾಸ್ಗೆ ಹೋಗುತ್ತೆ. ಇನ್ನು 200 ರೂಪಾಯಿ ಇಟ್ಕೊಂಡು ನಾವು ಏನು ಮಾಡೋದು? ಭಾಳ ಕಷ್ಟ ಆಗ್ತಾ ಇದೆ. ಅದರಲ್ಲೂ ಇವತ್ತಿಂದ ಬೇರೆ 6 ರೂಪಾಯಿ ಚಿಲ್ಲರೆ ಜಾಸ್ತಿ ಆಗಿದೆ. ತುಂಬಾ ಕಷ್ಟ ಸರ್. ಅದು ಬೇರೆ ಏನು ನಾವು ಇಷ್ಟು ಕೊಟ್ಟರು ಕ್ಯೂವಲ್ಲಿ ನಿಂತ್ಕೊಳ್ಳೋದು ತಪ್ಪಲ್ಲ, ಈಸಿಯಾಗೂ ಸಿಗಲ್ಲ ಗ್ಯಾಸು. ಪ್ರೈವೇಟಲ್ಲೆಲ್ಲ ಎಷ್ಟಿದೆ? ಪ್ರೈವೇಟಲ್ಲೆಲ್ಲ 120, 130, 150 ಇದೆ ಸರ್. 150 ಇದೆ. 150 ಹಾಕಿಸ್ಕೊಂಡು ನಾವು ಜೀವನ ಮಾಡೋಕ್ಕಾಗಲ್ಲ. ಏನೋ ಇಲ್ಲಿ ಕಡಿಮೆ ಇದೆ ಅಂತ ಬರ್ತಾ ಇದ್ವಿ, ಇಲ್ಲೂ ಕೂಡ 6 ಚಿಲ್ಲರೆ ಜಾಸ್ತಿ ಆಗಿದೆ, 6 ರೂಪಾಯಿ ಚಿಲ್ಲರೆ ಜಾಸ್ತಿ ಆಗಿದೆ. ಭಾಳ ಕಷ್ಟ ಸರ್. ಈ ಯುದ್ಧ ಇದೆಲ್ಲ ಶುರುವಾಗೋದಕ್ಕೆ ಮೊದಲು ಎಷ್ಟು ರೂಪಾಯಿ ಸರ್? 54 ರೂಪಾಯಿ 17 ಪೈಸೆ ಇತ್ತು ಕರೆಕ್ಟಾಗಿ ಒಂದು ತಿಂಗಳು ಹಿಂದೆ. ಈಗ ಒಂದು ತಿಂಗಳು ಆದಮೇಲೆ ಇಲ್ಲಿವರೆಗೂ ಬಂದು ನಿಂತಿದೆ ಸರ್. ಡಬಲ್ಗಿಂತ ಜಾಸ್ತಿ ಆಗಿದೆ ಈಗ. ಹೆಚ್ಚು ಕಮ್ಮಿ ಡಬಲ್ ಆಗ್ತಾ ಬಂತು. ಈಗ ನೋಡಿ ಸರ್, ನಾವು ಮುಂಚೆ 400 ರೂಪಾಯಿ ಗ್ಯಾಸ್ ಹಾಕಿದ್ರೆ ಒಂದು ದಿನ ಎಲ್ಲ ಪೂರ್ತಿ ಓಡಾಡ್ಬೋದಿತ್ತು. ಈಗ ಡಬಲ್ ಹಾಕ್ಬೇಕು ನಾವು ಗ್ಯಾಸ್ಗೆ. 800 ರೂಪಾಯಿ ಅಂದರೆ ನಾವು 1000 ರೂಪಾಯಿ ದುಡಿದ್ರೆ 800 ರೂಪಾಯಿ ಗ್ಯಾಸ್ಗೆ ಹೋಗ್ತಾ ಇದೆ. ಎಷ್ಟು ದುಡಿತೀರಿ ಸರ್? ನಾನು 1,500 ರೂಪಾಯಿ ಮುಂಚೆ ದುಡಿತಾ ಇದ್ದೆ. ಈಗ 1,000 ದುಡಿದ್ರೆ 1000 ರೂಪಾಯಿ ಗ್ಯಾಸ್ಗೆ ಹೋಗುತ್ತೆ. ಭಾಳ ಕಷ್ಟ ಆಗ್ತಾ ಇದೆ ಸರ್. ಎಷ್ಟು ಕಷ್ಟ ಆಗ್ತಿದೆ ಮತ್ತೆ ಇವತ್ತಿಂದ? ತುಂಬ ಕಷ್ಟ ಆಗ್ತಾ ಇದೆ ಸರ್. ಅದು ಗೌರ್ಮೆಂಟ್ ಅವರು ಏನನ್ನ ಸಹಾಯ ಮಾಡಿದ್ರೆ ನಮಗೆ ಚೆನ್ನಾಗಿ ಆಗುತ್ತೆ. ಅವರೇ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ನೋಡ್ರಿ. ಇವಾಗ 6 ರೂಪಾಯಿ ಚಿಲ್ಲರೆ ಜಾಸ್ತಿ ಆಗಿದೆ. ಇಲ್ಲಿ ಕಮ್ಮಿ ಇದೆ ಅಂತ ನಾವು ಬಂದಿದ್ದೀವಿ. ಇಲ್ಲಿ ನೋಡ್ರೆ ಇಲ್ಲೂ 6 ರೂಪಾಯಿ ಜಾಸ್ತಿ ಆಗಿದೆ. ಬೇರೆ ಕಡೆ 115 ಇದೆ, 125 ಇದೆ, 150 ಐತೆ. ಎಲ್ಲಿ ಹೋಗಿದ್ರು ಇದೇ ಕಷ್ಟ ಸರ್. ಅರ್ಧ ದಿನ ಇಲ್ಲೇ ಬಂಕ್ನಲ್ಲೇ ಹೋಗ್ಬಿಡುತ್ತೆ ನಮ್ಮದು. ನಾವು 1000 ರೂಪಾಯಿ ದುಡಿದ್ರೆ 800 ರೂಪಾಯಿ ಗ್ಯಾಸ್ಗೆ ಆಗಬೇಕು. 200 ರೂಪಾಯಿ ತೊಗೊಂಡೋಗಿ ಏನು ಜೀವನ ಮಾಡ್ಬೇಕು ಹೇಳಿ ಸರ್? ದಿನಕ್ಕೆ 200 ರೂಪಾಯಿ ದುಡಿದ್ರು. ಅಷ್ಟೇ. ಇವತ್ತಿಂದ ಮತ್ತೆ ರೇಟ್ ಜಾಸ್ತಿ ಆಗ್ತಿದೆ LPG ಸರ್. ಇವಾಗಲೇ ಬಾಯಿ ಪಡ್ಕೊಳಂಗೆ ಆಗೋಗ್ಬಿಟ್ಟಿದೆ ಸರ್. ನಮ್ಮ ಪರಿಸ್ಥಿತಿ ಏನಂದರೆ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ ಅಂಥ ಪರ್ಸೆಂಟ್ ಇದ್ದೀವಿ. ಗ್ಯಾಸ್ ರೇಟ್ ಸ್ವಲ್ಪ ಕಮ್ಮಿ ಮಾಡಿ, ಯಾಕಂದರೆ ನಾವು ಇದರಿಂದನೇ ನಾವು ಜೀವನ ಮಾಡೋದು. ಮಕ್ಕಳಿಗೆಲ್ಲ ಫೀಸ್ ಕಟ್ಟೋದೆಲ್ಲ ಇದರಿಂದನೇ. ಏನೋ ಸರ್ಕಾರ ಮುನ್ನಿಂತು ಸ್ವಲ್ಪ ನಮ್ಮ ಆಟೋ ಡ್ರೈವರ್ಗಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಇದು ಮಾಡಿಕೊಡ್ಬೇಕು ಅಂತ ಅಂದ್ಬಿಟ್ಟು ಅವ್ರು ಕೇಳ್ತೀವಿ. ಅಂದ್ರೆ ಶರ್ಮಿತಾ, ಆಟೋ ಚಾಲಕರು ಈಗ 5 ರೂಪಾಯಿ 6 ರೂಪಾಯಿ ಜಾಸ್ತಿ ಆಗಿದ್ದಕ್ಕೇನೆ ಅದು ದೊಡ್ಡ ಸಮಸ್ಯೆ ಆಗುತ್ತೆ ನಮಗೆ ಅಂತ ಹೇಳ್ತಾ ಇದ್ದಾರೆ ಸರ್. ಖಾಸಗಿ ಬಂಕ್ಗಳಲ್ಲಿ 150, 140 ಅಂತ ಹೇಳ್ತಿದ್ದಾರೆ. ಇಲ್ಲಿ ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲಿ ಇವತ್ತಿಂದ 6 ರೂಪಾಯಿ ಜಾಸ್ತಿ ಮಾಡ ಏಕದಮ್ 68 ರೂಪಾಯಿ ಇರೋದು ಇವತ್ತು ಒಂದೇ ಸಲ 105 ರೂಪಾಯಿ, 106 ರೂಪಾಯಿ. ಇಲ್ಲಿ 96 ರೂಪಾಯಿ ಗೌರ್ಮೆಂಟ್ ಅದರಲ್ಲಿ. ಬೇರೆ ಕಡೆ ಎಲ್ಲ 120 ರೂಪಾಯಿ. ಅಂದ್ರೆ ಒಂದೇ ಸಲ 60 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಮ್ಗೆ ಮೀಟರ್ ಇರೋದು ಬಂದ್ಬಿಟ್ಟು 40 ರೂಪಾಯಿ. ಈಗ 60 ರೂಪಾಯಿ ಆದ್ರೆ ಡಬಲ್ ಮಾಡಕ್ಕಾಗುತ್ತಾ? 36 ರೂಪಾಯಿ ಇರೋದು ನಮ್ಗೆ 66 ರೂಪಾಯಿ ಕೊಡ್ತಾರಾ? ಇಲ್ಲ. ಮತ್ತೆ ಈಗ ಇಷ್ಟೊಂದು ಜನ ಕ್ಯೂನಲ್ಲಿ ಸಾಯ್ತಾ ಇದ್ದಾರೆ. ಪರ್ ಡೇ 300 ಜನ ಇದ್ದಾರೆ. 300 ಜನ ನೋಡಿ ನೀವು ಕ್ಯೂನಲ್ಲಿ ಬನ್ನಿ. ಆಟೋಗಳಿದೆ. ಆಟೋದವ್ರ ಪರವಾಗಿ ಯಾವುದೇ ರಾಜಕಾರಣಿಗಳು ಮಾತಾಡ್ತಿಲ್ಲ. ಮತ್ತೆ ಈಗ ನಮ್ಮ ಯೂನಿಯನ್ಗಳಿದ್ದಾರೆ, ಅವರು ಮಾತಾಡ್ತಿಲ್ಲ. ಇದಿಷ್ಟು ಶರ್ಮಿತಾ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ಅಂದ್ರೆ ಇಷ್ಟೊಂದು ಜಾಸ್ತಿ ಮಾಡ್ತಾ ಹೋದ್ರೆ ನಾವು ಜೀವನ ಮಾಡೋದು ಹೇಗೆ, ನಮ್ಮ ಕುಟುಂಬಗಳನ್ನ ನಾವು ಸಾಕೋದು ಹೇಗೆ ಅನ್ನುವಂತ ಒಂದು ಯಕ್ಷ ಪ್ರಶ್ನೆಯನ್ನ ಇವರೆಲ್ಲರೂ ಕೇಳ್ತಾ ಇರುವಂತದ್ದು ಶರ್ಮಿತಾ. ಥ್ಯಾಂಕ್ ಯು ಅಶೋಕ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಮಹದೇಶ್ವರ ಬೆಟ್ಟದಲ್ಲಿ ಉರುಳಿ ಬಿದ್ದಿದೆ ಬಸ್. ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಉರುಳಿ ಬಿದ್ದಿದೆ. ಮಹದೇಶ್ವರ ಬೆಟ್ಟ ಹಾಗೆಯೇ ತಾಳ ಬೆಟ್ಟದ ನಡುವೆ ಈ ಅವಘಡ ಸಂಭವಿಸಿರುವುದು. 20ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಈ ಅವಘಡದಿಂದ ಗಾಯ ಆಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಉರುಳಿ ಬಿದ್ದಿರೋದು ಪರಿಣಾಮ 20ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯ ಆಗಿದೆ. ಹನೂರು ಸರ್ಕಾರಿ ಆಸ್ಪತ್ರೆಗೆ ಗಾಯಾಳುಗಳನ್ನು ರವಾನೆ ಮಾಡಲಾಗಿದೆ. ಮೈಸೂರು ಡಿಪೋಗೆ ಸೇರಿದಂತ ಬಸ್ ಮಹದೇಶ್ವರ ಬೆಟ್ಟದಿಂದ ಮೈಸೂರಿಗೆ ವಾಪಸ್ ಆಗ್ತಾ ಇತ್ತು ಬಸ್. ಆ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿದೆ, ಬಸ್ ಬಿದ್ದಿದೆ. 20ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಈ ಸಂದರ್ಭದಲ್ಲಿ ಗಾಯ ಆಗಿದೆ. ತಕ್ಷಣಕ್ಕೆ ಅವರನ್ನ ಹನೂರು ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಉರುಳಿ ಬಿದ್ದಿರೋದು. 20ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಈ ಸಂದರ್ಭದಲ್ಲಿ ಗಾಯ ಆಗಿದೆ. ಮಹದೇಶ್ವರ ಬೆಟ್ಟದಿಂದ ಮೈಸೂರು ಕಡೆಗೆ ಈ ಬಸ್ ಪ್ರಯಾಣವನ್ನ ಬೆಳೆಸಿತ್ತು ಅಂತ ಹೇಳಿ ಮಾಹಿತಿ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ನಂದೇಶ್. ಸಾಕಷ್ಟು ಬಸ್ಗಳಲ್ಲಿ ಓಡಾಡ್ತವೆ, ಇಲ್ಲ ಅಂತಲ್ಲ, ಬಟ್ ಈ ಬಸ್ ಕಂಡೀಷನ್ ಮೇಲೆ ಏನಾದ್ರೂ ಈಗ ಅನುಮಾನಗಳು ವ್ಯಕ್ತವಾಗ್ತಿದೆಯಾ? ಸದ್ಯಕ್ಕೆ ಆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಈ ಘಟನೆ ನಡೆದಿರೋದು ಮಹದೇಶ್ವರ ಬೆಟ್ಟ ಮತ್ತು ತಾಳು ಬೆಟ್ಟದ ನಡುವೆ ಒಂದು ಪೊನ್ನಾಚಿ ಕ್ರಾಸ್ ಅಂತ ಬರುತ್ತೆ. ಆ ಪೊನ್ನಾಚಿ ಕ್ರಾಸ್ ಬಳಿ ಸ್ವಲ್ಪ ಹೊತ್ತಿನ ಒಂದು ಅರ್ಧ ಗಂಟೆ ಹಿಂದೆ ಈ ಒಂದು ಬಸ್ಸು ಅಪಘಾತಗಳಾಗಿದೆ. ಮಹದೇಶ್ವರ ಬೆಟ್ಟದಿಂದ ವಾಪಸ್ ಬರ್ತಿದ್ದು ಬೆಳಿಗ್ಗೆ ಮೈಸೂರು ಡಿಪೋದಿಂದ ಮೈಸೂರು ಭಕ್ತರನ್ನು ತುಂಬಿಕೊಂಡು ಮಹದೇಶ್ವರ ಬೆಟ್ಟಕ್ಕೆ ಹೋಗಿತ್ತು. ಮಹದೇಶ್ವರ ಬೆಟ್ಟದಿಂದ ವಾಪಸ್ ಬರ್ತಾ ಇರ್ಬೇಕಾದ್ರೆ ಅಲ್ಲೊಂದು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿ ಇರತಕ್ಕಂತಹ ಒಂದು ತಡೆಗೋಡೆಗೆ ಇದು ಗುದ್ದಿದೆ. ಆ ತಡೆಗೋಡೆಗೆ ಗುದ್ದಿ ನಂತರ ಉರುಳಿ ಬಿದ್ದಿದೆ. ಉರುಳಿ ಬಿದ್ದಾಗ
ಸುಮಾರು ಹೊರಗಡೆ ಒಂದು 30-40 ಜನ ಪ್ರಯಾಣಿಕರಿದ್ರು. ಅದ್ರಲ್ಲಿ 20 ಜನಕ್ಕೆ ಸ್ವಲ್ಪ ಹೆಚ್ಚಿಗೆ ಗಾಯಗಳಾಗಿ ಇನ್ನೊಂದು 20 ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ತಕ್ಷಣ ಅವ್ರನ್ನ ಮಹದೇಶ್ವರ ಬೆಟ್ಟದಿಂದ ಮತ್ತು ಕೌದಳ್ಳಿಯಿಂದ ಆಂಬುಲೆನ್ಸ್ ತರಿಸಿ ಅವ್ರನ್ನ ಈಗ ಬೇರೆ ಬೇರೆ ಕಡೆ ಮಹದೇಶ್ವರ ಬೆಟ್ಟ ಮತ್ತು ಹನೂರಿಗೆ ರವಾನಿಸಲಾಗ್ತಾ ಇದೆ. ಸದ್ಯಕ್ಕೆ ಯಾವುದೇ ರೀತಿಯ ಪ್ರಾಣ ಹಾನಿ ಆಗಿಲ್ಲ ಅಂತ ಹೇಳಿ ಸದ್ಯದ ರಿಪೋರ್ಟ್ ತಿಳಿಸ್ತಾ ಇದೆ. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶರ್ಮಿತಾ ಶೆಟ್ಟಿ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ನಂದೀಶ್. ಬೆಂಗಳೂರಲ್ಲಿ ಮತ್ತೆ ಪುಡಿ ರೌಡಿಗಳು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಲಗ್ಗೆರೆಯಲ್ಲಿ ಲಾಂಗ್ ಹಿಡಿದು ಓಡಾಟವನ್ನ ನಡೆಸಿದ್ದಾರೆ. ಕುಡಿದು ಲಾಂಗ್ ಹಿಡಿದು ಗಲ್ಲಿಯಲ್ಲಿ ಓಡಾಟವನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಹಲವು ಮನೆಯ ಕಿಟಕಿ ಬಾಗಿಲನ್ನ ಧ್ವಂಸ ಮಾಡಿದ್ದಾರೆ. ಪ್ರಶ್ನೆ ಮಾಡಿದ್ರೆ ಅವ್ರ ಕೈಯಲ್ಲಿತ್ತಲ್ಲ ಲಾಂಗ್ ತೋರಿಸಿ ಹೆದರಿಸಿದಾರಂತೆ. ಮುನೇಶ್ವರ ಬಡಾವಣೆ ಜನ ಇದರಿಂದ ಭಯಭೀತರಾಗಿದ್ದಾರೆ. ನನ್ನ ಮೇಲೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಏನಾದ್ರು ಕೊಟ್ಬಿಟ್ರೆ ಮುಗಿಸ್ಬಿಡ್ತೀನಿ ಅಂತೇಳಿ ಪುಡಿ ರೌಡಿಯಿಂದ ಧಮಕಿ ಹಾಕಲಾಗಿದೆಯಂತೆ. ಸದ್ಯಕ್ಕೆ ಈ ಪ್ರಕರಣದ ಬಗ್ಗೆ ಯಾವುದೇ ದೂರು ದಾಖಲಾಗಿಲ್ಲ. ಆದರೆ CCTVಯಲ್ಲಿ ಈ ಪುಂಡರ ದೃಶ್ಯ ಸೆರೆಯಾಗಿದೆ. ಲಗ್ಗೆರೆಯಲ್ಲಿ ನಡೆದಿರೋದು. ಲಾಂಗ್ ಹಿಡಿದು ಹೆಂಗ್ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ ನೋಡಿ. ಮತ್ತು ಸ್ಥಳೀಯರಿಗೆ ತೊಂದರೆ ಕೊಟ್ಟಿದ್ದಲ್ಲದೆ ಏನಾದರೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡೋದು, ಕಂಪ್ಲೇಂಟ್ ಮಾಡಿದ್ರೆ ಮುಗಿಸ್ಬಿಡ್ತೀನಿ ಅಂತಲೂ ಕೂಡ ಈತ ಧಮಕಿಯನ್ನ ಹಾಕಿದ್ದಾನಂತೆ. ಪ್ರಶ್ನಿಸಿದ್ರೆ ಲಾಂಗ್ ತೋರಿಸಿ ಬೆದರಿಕೆ ಹಾಕಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ.